ನಾನು ಚಿಕ್ಕವನಾಗಿದ್ದಾಗ ನಮ್ಮ ಮನೇಲಿ ಕರೆಂಟ್ ಇರ್ತಿರ್ಲಿಲ್ಲ. ನಾವು ಯಾವತ್ತೂ ಲೈಟ್ ಬಿಲ್ ಕಟ್ಟೇ ಇಲ್ಲ. ಆದರೂ ನಮ್ಮ ಮನೇಲಿ ಒಂದು ಬಲ್ಬ್ ಇರೋದು, ಬಂಟು ಹೆಸರು. ಅಲ್ಲ, ಈಗಿನ ಕಾಲೇಜ್ ಜನರಿಗೆ ಇದು ಹುಡುಗಾಟದ ಥರನೇ ಅನಿಸ್ಬೋದು. ಆದರೆ ಕರೆಂಟ್ ಇಲ್ಲ ಅಂದರೆ ನಂಗೆ ಸ್ಕೂಲ್ ಬಿಟ್ಟರೆ ಮಾಡೋಕ್ಕೆ ಏನೂ ಇರ್ತಿರ್ಲಿಲ್ಲ. ಆಗಲೇ ಈ ಥರದ ವಿಚಿತ್ರದಲ್ಲೆಲ್ಲ ಆಸಕ್ತಿ ಬೆಳೆಸ್ಕೊಂಡೆ. ಆ ಬಲ್ಬ್ ವರ್ಕ್ ಆಗೋದಿಲ್ಲ ಅಂತ ಗೊತ್ತಿದ್ರೂ ಅದರ ಮೇಲೆ ಅಮ್ಮ ಮಖ ಬಿಡ್ಸಕ್ಕೆ ಬಿಡ್ತಿರ್ಲಿಲ್ಲ. ಕೊನೆಗೊಂದು ದಿನ ಬಿಟ್ಟರು. ಆದರೆ ಅದನ್ನ ಅಮ್ಮಂಗೆ ತೋರಿಸಿದಾಗ ಅಷ್ಟೇನು ಖುಷಿ ಆಗಲಿಲ್ಲ ಅವ್ರಿಗೆ. ಬೇಜಾರು ನಾನು ಬಲ್ಬ್ ಮೇಲೆ ಮಖ ಬಿಡಿಸಿದ್ದಕ್ಕಲ್ಲ, ಅಪ್ಪ ಮನೇಲಿರಲಿಲ್ಲ ಅಂತ. ಅಪ್ಪ ಬಿರಿಯಾನಿ ತರಕ್ಕೆ ಹೋಗಿದ್ರು. ಅವತ್ತಾದ್ಮೇಲಿಂದ ನಾನು ಅಮ್ಮನ ಹತ್ರ ಹೋಗಿ ಅಪ್ಪ ಎಲ್ಲಿ ಅಂತ ಕೇಳಿದಾಗೆಲ್ಲ ಅಮ್ಮ ಅದನ್ನೇ ಹೇಳ್ತಿದ್ರು. ಆದರೆ ಅದು ಸುಳ್ಳು ಅಂತ ನನಗೂ ಗೊತ್ತಿತ್ತು, ನಂಗೆ ಅದು ಗೊತ್ತಿತ್ತು ಅಂತ ಅಮ್ಮಂಗೂ ಗೊತ್ತಿತ್ತು. ಆದರೂ ನಾವು ಆ ವಿಷಯದ ಬಗ್ಗೆ ಅಷ್ಟೇನು ಮಾತಾಡ್ತಿರ್ಲಿಲ್ಲ. ಪಕ್ಕದ ಮನೆ ಆಂಟಿ ಮಾತಾಡ್ಕೊಳ್ಳೋದು ಕೇಳಿಸ್ಕೊಂಡಿದ್ದೆ. ಅಪ್ಪನ್ನ ಬೇರೆ ಯಾವುದೋ ಆಂಟಿ ಬಂದು ಕರ್ಕೊಂಡು ಹೋದ್ರಂತೆ. ಅವತ್ತು ನಡೆದಿದ್ದು ನನಗೂ ಚೆನ್ನಾಗೇ ನೆನಪಿದೆ. ರಾತ್ರಿ ಆಗಿತ್ತು, ಅಪ್ಪ ಇನ್ನೂ ಮನೆಗೆ ಬಂದಿರಲಿಲ್ಲ. ನಾನು ಅಮ್ಮನ ತೊಡೆ ಮೇಲೆ ಮಲಗಿದ್ದೆ. ಮಧ್ಯರಾತ್ರಿ ಎಚ್ಚರ ಆಯಿತು ಅಪ್ಪ ಅಮ್ಮನ ಜಗಳದ ಸದ್ದಿಂದ. ಅಮ್ಮ ನನ್ನ ಪಕ್ಕದ ಮನೇಲಿ ಮಲಗ ಕಳಿಸಿದ್ರು. ಅಲ್ಲಿಂದಲೂ ಕೇಳಿಸ್ತಾನೇ ಇತ್ತು ಜೋರ್ ಕಿರ್ಚಾಟ, ಕೂಗಾಟ. ಮಾರನೇ ದಿನ ಎದ್ದು ಹೋದೆ ವಾಪಸ್ ನಮ್ಮ ಮನೆಗೆ. ಆದರೆ ಅಲ್ಲಿ ಅಪ್ಪ ಇರಲಿಲ್ಲ. ಅಮ್ಮ ಕೂತಿದ್ರು. ಬೇಗನೆ ಎಚ್ಚರ ಆಗಿದ್ರಾ ಅಥವಾ ರಾತ್ರಿ ಎಲ್ಲ ಮಲ್ಗೇ ಇಲ್ವಾ ಗೊತ್ತಿಲ್ಲ. ನಂಗೆ ಕೇಳಬೇಕು ಅನ್ನೋದೇ ಗೊತ್ತಿರಲಿಲ್ಲ. ನಾನು ನೋಡಿದ ತಕ್ಷಣ, ಮನೇಲಿ 3 ಜನ ಇದ್ದು ಅಭ್ಯಾಸ ಆಗಿದೆ ನನಗೆ. ಹೀಗೆ ಒಬ್ಬರು ಹೋಗ್ತಾ ಇದ್ರೆ ಲೆಕ್ಕ ತಪ್ಪತ್ತೆ. ಆ ಬಲ್ಬ್ ಮೇಲೆ ಮುಖ ಬಿಡಿಸ್ತೀನಿ ಅಂತಿದ್ದೆ ಅಲ್ಲ, ಹೋಗು ಚೆನ್ನಾಗಿ ಬಿಡಿಸು. ನಾನು ಅದರ ಮೇಲೆ ಒಂದು ಮಖ ಬಿಡಿಸಿ ಅಮ್ಮನ ಹತ್ರ ತಂದೆ. ಆದರೆ ಅಮ್ಮ ಹೇಳಿದ ಮಾತ್ರ ನಂಗೆ ನೆಟ್ಟಿಗೆ ಅರ್ಥ ಆಗಲಿಲ್ಲ. ನಾನು ಬಲ್ಬಿಗಿನ್ನೂ ಹೆಸರೇ ಇಟ್ಟಿರಲಿಲ್ಲ. ಆಗ ಅಮ್ಮನೇ ಇಟ್ಟಿದ್ದ ಹೆಸರದು, ಬಂಟು. ಆದರೆ ನನಗೂ ಬಂಟುನ ಬಿಡಿಸಿದ ಮೇಲೆ ಅಷ್ಟೇನು ಖುಷಿ ಆಗಲಿಲ್ಲ. ಯಾಕಂದರೆ ಅದನ್ನ ನಾನು ಅಪ್ಪಂಗೂ ತೋರಿಸ್ಬೇಕಿತ್ತು. ಆದರೆ ಅಪ್ಪ ಮನೇಲಿರ್ಲಿಲ್ವಲ್ಲ. ಬಿರಿಯಾನಿ ತರಕ್ಕೆ ಹೋದವರು ಅದಾದ್ಮೇಲೆ ಯಾವತ್ತೂ ಬಂದೇ ಇಲ್ಲ. ನಂಗೆ ತುಂಬ ಬೇಜಾರಾಗಿದೆಯೇನೆಂದರೆ, ಅಪ್ಪ ದಿನ ಕೆಲ್ಸಕ್ಕೆ ಹೋಗುವಾಗಲೂ ಅಷ್ಟೇ ನಾನು ಓಡಿ ಹೋಗಿ ಹೈಫೈ ಕೊಟ್ಟು ಬಾಯ್ ಹೇಳಿ ಸ್ಮೈಲ್ ಮಾಡಿದ ಮೇಲೇ ಹೊರಡ್ತಿದ್ರು. ಅಂಥದ್ರಲ್ಲಿ ಬೇರೆ ಆಂಟಿ ಜೊತೆ ಬಿರಿಯಾನಿ ತರಕ್ಕೆ ಹೋದಾಗ ನಂಗೆ ಬಾಯ್ ಹೇಳಬೇಕು ಅನಿಸ್ಲಿಲ್ವ ಅಪ್ಪಂಗೆ? ಅಥವಾ ಅಷ್ಟು ದಿನ ತೋರಿಸಿದ ಪ್ರೀತಿ ಎಲ್ಲ ಸುಳ್ಳ? ನಂಗೆ ಆಗ ಇದೆಲ್ಲ ತಲೆಗೆ ಬರದೇ ಇದ್ದರೂ ಹೋಗ್ತಾ ಹೋಗ್ತಾ ಬಂತು. ಒಂದು ಮಾರ್ಗದರ್ಶಿನ ಕಳ್ಕೊಂಡು ಇರೋದು ಅಷ್ಟೇನು ಈಸಿ ಅಲ್ಲ. ಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಅವರವ್ರ ಅಪ್ಪ ಹೇಳ್ಕೊಟ್ಟಿದ್ದ ವಿಷಯಗಳ ಬಗ್ಗೆ ಹೇಳ್ತಿದ್ರು ನಮ್ಮ ಮಾರಲ್ ವ್ಯಾಲ್ಯೂಸ್ ಕ್ಲಾಸ್ನಲ್ಲಿ. ನನ್ನ ಚಾನ್ಸ್ ಬಂದಾಗ ನಾನು ಮಾತು ಬರದೇ ಇರೋ ಥರ ನಿಲ್ತಿದ್ದೆ. ಮೊದಲು ಇಡೀ ಕ್ಲಾಸ್ ಅದನ್ನ ನೋಡಿ ನಗೋದು. ಆದರೆ ಆಮೇಲೆ ನಾನು ನಿಂತಾಗ ಒಂದೇ ಒಂದು ಚೂರು ಸೌಂಡ್ ಕೂಡ ಇರ್ತಿರ್ಲಿಲ್ಲ. ಯಾಕಂದರೆ ಅವರಿಗೆಲ್ಲ ಅಷ್ಟರಲ್ಲಿ ಗೊತ್ತಿತ್ತು ನಾನು ಯಾಕೆ ಏನೂ ಹೇಳದೆ ನಿಂತಿದ್ದೀನಿ ಅಂತ. ಆ ನಿಶ್ಶಬ್ದದಲ್ಲಿರೋ ಇಕ್ಕಟ್ಟನ್ನ ಹೇಳಿದ್ರೂ ಕೆಲವ್ರಿಗೆ ಅರ್ಥ ಆಗಲ್ಲ. ನಾನು ದೇವ್ರ ಹತ್ರ ಬೇಡ್ಕೋತಿದ್ದೆ, ನಂಗೆ ಬಿರಿಯಾನಿ ಬೇಡ, ಅಪ್ಪ ಬೇಕು, ಇದನ್ನ ಹೇಗಾದರೂ ಮಾಡಿ ಅಪ್ಪಂಗೆ ಹೇಳಿಬಿಡಿ ಅಂತ. ಆದರೆ ದೇವರು
ಎಲ್ಲದನ್ನೂ ಎಲ್ಲರ ಹತ್ರನೂ ಕೇಳಲ್ವಲ್ಲ. ಅಪ್ಪ ಅಮ್ಮ ಇಬ್ಬರು ಬೇರೆ ಬೇರೆ ದೇವ್ರಿಗೆ ಪೂಜೆ ಮಾಡ್ತಿದ್ರು. ಅದಕ್ಕೆ ಅಮ್ಮ ಅಪ್ಪನ ಮದುವೆ ಆಗುವಾಗ ತಾತಂಗೆ ಹೇಳಿರಲಿಲ್ಲ. ಈಗ ತಾತಂಗೆ ಗೊತ್ತಾದರೂ ಅಮ್ಮನ್ನ ವಾಪಸ್ ಮನೆಯೊಳಗಡೆ ಸೇರಿಸ್ಕೋತಿಲ್ಲ. ಅಪ್ಪ ಬಿರಿಯಾನಿ ತರಕ್ಕೆ ಹೋಗಿದ್ದಾರೆ ಅಂದರೂ ಅಷ್ಟೇ, ಸೇರಿಸ್ಕೋತಿಲ್ಲ. ನೀನಿನ್ಮೇಲೆ ನನ್ನ ಪಾಲಿಗೆ ಸತ್ತೆ ಅಂತ ಹೇಳಿ ಆಚೆ ಹಾಕಿದ್ರು. ಆದರೆ ಅವರಿಗೆ ನನ್ನ ಕಂಡ್ರೆ ತುಂಬ ಇಷ್ಟ ಇತ್ತು. ಅಮ್ಮನ ಮಾತ್ರ ಒಬ್ಳ ಆಚೆ ಹಾಕಿ ನಾನು ಅಲ್ಲೇ ಬೆಳೆದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲೇ ಉಳಿಸ್ಕೊಂಡ್ರು. ಅಮ್ಮಂಗೂ ನನ್ನ ಬಿಟ್ಟಿರೋಕೆ ಆಗ್ತಿರ್ಲಿಲ್ಲ. ಆದರೂ ಬೇಕು ಬೇಕು ಅಂತ ನನ್ನ ಅಲ್ಲೇ ಬಿಟ್ಟು ಹೋದರು. ಯಾಕಂದರೆ ತಾತನ ಮನೇಲಿ ಟಿ ವಿ ಬರ್ತಿತ್ತು ಮತ್ತು ಅಮ್ಮನ ಜೊತೆ ಇದ್ದಾಗ ರಾತ್ರಿ ಬರೀ ಊಟ ಸಿಗ್ತಿತ್ತು. ತಾತನ ಜೊತೆ ಇದ್ದರೆ ರಾತ್ರಿ ಊಟ ಆದಮೇಲೆ ಸಕ್ಕರೆ ಹಾಕೊಂಡು ತಿನ್ನೋಕ್ಕೆ ಮೊಸರು ಮತ್ತು ಐಸ್ ಕ್ರೀಮ್ ಕೂಡ ಸಿಗೋದು. ನಮ್ಮ ಮನೇಲಿ ನಂಗೆ ಭಯ ಆದರೆ ನಾನು ಅಮ್ಮನ ಗಟ್ಟಿಯಾಗಿ ತಪ್ಕೊಂಡು ಹಿ 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 ಅಂತ ನಗ್ತಾ ನಗ್ತಾ ಮಲಗ್ತಿದ್ದೆ. ಆದರೆ ಇಲ್ಲಿ ಒಂದು ಇಡೀ ರೂಮ್ನಲ್ಲಿ ನಾನು ಒಬ್ಬನೇ. ತಾತ, ಅಜ್ಜಿ, ಸೋಮ ಎಲ್ಲ ಇದ್ರೂ ಒಬ್ಬಂಟಿಯಾಗೇ ಇದ್ದೆ. ಅಲ್ಲಿ ಅಮ್ಮ ಒಬ್ಬರೇ ಇದ್ದರೂ ನನಗಿಡೀ ಜಗತ್ ಜೊತೆಗಿರೋಷ್ಟು ಭರವಸೆ ಮತ್ತು ಧೈರ್ಯ ಬರ್ತಿತ್ತು. ನಂಗೆ ಅಮ್ಮನ್ನ ಅಷ್ಟೊಂದು ದಿನ ಬಿಟ್ಟಿರೋಕ್ಕಾಗಲಿಲ್ಲ. ಹತ್ತು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದೆ. ಆಗ ಅಮ್ಮ ಬಂದು ನನ್ನ ವಾಪಸ್ ಕರ್ಕೊಂಡು ಹೋದರು. ಅವತ್ತು ಅಮ್ಮ ತುಂಬ ಹತ್ರು. ನಾನು ಹಠ ಮಾಡಿ ವಾಪಸ್ ಬಂದಿದ್ದಕ್ಕೋ, ಅಡ್ಮಿಟ್ ಆಗಿದೆ ಅಂತನೋ ಅಥವಾ ಬೇರೆ ಏನಾದರೂ ಕಾರಣ ಇತ್ತೋ ಗೊತ್ತಿಲ್ಲ. ರಾತ್ರಿ ಕರೆಂಟ್ ಇಲ್ಲದೆ ಇರುವಾಗ ಮಾಡೋಕ್ಕೆ ಏನೂ ಕೆಲಸ ಇರ್ತಿರ್ಲಿಲ್ಲ. ಒಂದು 7 ಗಂಟೆ ಅಷ್ಟರಲ್ಲೆಲ್ಲ ಊಟ ಮುಗಿಸಿದ್ದೆ. ಅಮ್ಮ ನಂಗೆ ಆಗ್ತಾನೆ ತಿನ್ನಿಸಿ ಊಟ ಕೂತಿದ್ರು. ನಾನು ಅವ್ರ ತೊಡೆ ಮೇಲೆ ಮಲಗಿದ್ದೆ. ನಾನು ನಿದ್ದೆ ಮಾಡಬೇಕು, ಆದರೆ ನಿದ್ದೆ ಬರ್ತಿಲ್ಲ ಅಂದೆ. ಗೊಗ್ಗ ಬೇರೆ ಭಯ ಆಗ್ತಿದೆ ಅಮ್ಮ, ನನಗೆ ಕತ್ಲೆ ಇಷ್ಟ ಇಲ್ಲ. ನಮ್ಮ ಮನೇಲಿ ತಾತನ ಮನೆ ಥರ ಕರೆಂಟ್ ಏನಕ್ಕಿಲ್ಲ ಅಂತ ಕೇಳಿದೆ. ಅದಕ್ಕೆ ಕಣೋ ನಾನಿನ್ನ ಅಲ್ಲೇ ಬಿಟ್ಟಿದ್ದು. ಅಲ್ಲಿ ಕರೆಂಟ್ ಇದೆ, ಮೊಸರಿದೆ, ಆಟ ಆಡೋಕ್ಕೆ ಜಾಗ ಇದೆ. ಆದರೆ ಅಲ್ಲಿ ಅಮ್ಮ ಇಲ್ಲ ಅಂತ ಹೇಳಿ ನಾನು ಜೋರಾಗಿ ಅಳಕ್ಕೆ ಶುರು ಮಾಡಿದೆ. ಕಣ್ಣು ಒರೆಸಿದ್ರು ಅಮ್ಮ. ಆಗ ನಂಗೆ ತಾಗಿದ ಆ ಬೆಚ್ಚುಗೆ ಅಮ್ಮನಲ್ಲಿ ಮಾತ್ರ ಸಿಗೋದು. ಸರಿ ಕತೆ ಹೇಳು ಅಂದಾಗ ಅಮ್ಮ ಕತೆ ಶುರು ಮಾಡಿದ್ರು. ಅದೇ ಕತೆ ಅಮ್ಮ ನಂಗೆ ಅವತ್ತಿನವರೆಗೂ ದಿನ ಹೇಳಿ ಮಲಗಿಸ್ತಿದ್ರು. ಆದರೆ ಅದರ ಅರ್ಥ ನನಗೆ ಅವತ್ತಿನವರೆಗೂ ಗೊತ್ತಿರಲಿಲ್ಲ. ಗೊತ್ತು ಮಾಡ್ಕೊಳ್ಳೋ ಟೈಮ್ ಬಂದಿತ್ತು ಅಂತ ಕಾಣತ್ತೆ, ಅಥವಾ ಟೈಮ್ ಬರ್ಸಿದ್ರೇನೋ. ಕನಸು ಎಷ್ಟು ಸುಂದರವಾಗಿರುತ್ತೆ. ಚಂದ್ರನ ಶೂನ್ಯ ಮಾಡುತ್ತೆ, ಅಂತರವನ್ನು ಕಡಿಮೆ ಮಾಡುತ್ತೆ. ನಿಜ ಜೀವನದಲ್ಲಿ ನಡೆಯುತ್ತೋ ಇಲ್ವೋ, ಕನಸಲ್ಲಿ ಮಾತ್ರ ಒಂದೊಂದು ಸತಿ ನಡೆದ್ರೇ ನಮಗಾಗೋ ಖುಷಿಗೆ ಮಿತಿನೇ ಇರಲ್ಲ. ಆದರೆ ಕನಸು ಯಾವಾಗಲೂ ಸುಂದರವಾಗಿರಲ್ಲ. ಒಮ್ಮೊಮ್ಮೆ ಕನಸಿಗಿಂತ ವಿಕಾರವಾಗಿ ಬೇರೆ ಏನೂ ಇರಲ್ಲ. ಭಯಾನಕವಾಗಿರುತ್ತೆ, ದೆವ್ವ ಕಂಡ ಹಾಗೆ. ಆದರೆ ವಿಚಿತ್ರ ಏನಂದರೆ, ದೆವ್ವ ಬರೋದಕ್ಕಿಂತ ದೈವ ಬಂದಾಗಲೇ ಕನಸು ಜಾಸ್ತಿ ಭಯಾನಕವಾಗಿರುತ್ತೆ. ಯಾಕಂದರೆ ದೆವ್ವ ಬಂದರೆ ಹೆದರಿಸಿ ಹೋಗುತ್ತೆ, ಇಲ್ಲ ಏನಾದರೂ ಹೇಳೋಗುತ್ತೆ. ಆದರೆ ದೈವ ಬಂದಾಗ ಹಾಗೆ ಹೀಗೆ ಮಾತಾಡಿಸಿ ಹೋಗಲ್ಲ, ಜೋರಾಗಿ ಹತ್ತು ಹೋಗುತ್ತೆ. ಆ ಕೂಗು, ಆ ಅಳುವಿನ ಶಬ್ದ ಜಗತ್ತಿನ ಸ್ವಭಾವನೆ ಕತ್ತಲೆ. ಸೂರ್ಯ ಮತ್ತು ಅವನ ಬೆಳಕು ಈ ಜಗತ್ತಿನ ಅಂಶ ಅಲ್ಲ. ಈ ಜಗತ್ತು ಕತ್ತಲೆ ಆಗೇ ಇತ್ತು, ಮತ್ತು ಅದೇ ಅದರ ಅಸ್ತಿತ್ವ. ಆದರೆ ಸೂರ್ಯನ ಬೆಳಕು ಬಂದ ತಕ್ಷಣ
ಎಲ್ಲರೂ ಬೆಳಕನ್ನು ದೈವ, ಕತ್ತಲೆಯನ್ನು ದೆವ್ವ ಅಂತಾರೆ. ಬೆಳಕನ್ನು ಒಳ್ಳೆಯದು, ಕತ್ತಲೆಯನ್ನು ಕೆಟ್ಟದು ಅನ್ನೋದಕ್ಕೆ ಶುರು ಮಾಡಿದ್ರು. ಅದು ನಿಜ ಅಲ್ಲದೆ ಇದ್ರೆ? ಕತ್ತಲೆ ಯಾವತ್ತೂ ಭೇದ ಭಾವ ಮಾಡಲ್ಲ. ಕತ್ತಲೆ ಎಲ್ಲ ಕಡೆ ಇರುತ್ತೆ, ಕತ್ತಲೆ ಹಾಗೆ ಇರುತ್ತೆ. ಆದರೆ ಬೆಳಕು ಕೆಲವೊಂದು ಕಡೆ ಮಾತ್ರ ಇರುತ್ತೆ. ಭೇದ ಭಾವ ಮಾಡುತ್ತೆ ಅನ್ನುವಾಗ ಬೆಳಕು ಒಳ್ಳೆಯದೇ ಹೇಗಾಗುತ್ತೆ? ಅಥವಾ ಕತ್ತಲೆ ಮತ್ತು ಬೆಳಕು ಎರಡೂ ಕೆಟ್ಟದಲ್ಲದೆ ಇದ್ರೆ? ಎಲ್ಲ ಬರೀ ಸಮಯಕ್ಕೋಸ್ಕರನೇ ಕಾಯ್ತಾ ಇದ್ರೆ? ಅಥವಾ ಆ ರೈಟ್ ಟೈಮ್ ಅಂತೀವಲ್ಲ, ಅದು ಈ ಎರಡು ಅಂಶಗಳನ್ನು ಹಾಗೆ ನಡೆಸ್ಕೋತಿದ್ರೆ? ಯಾಕಂದರೆ ಕತ್ತಲೆಯಲ್ಲಿ ತಾನೇ ಮನುಷ್ಯ ಅವನ ಕಷ್ಟಗಳನ್ನೆಲ್ಲ ಮರೆತು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ. ಮತ್ತು ಮಾರನೇ ದಿನ ಬೆಳಿಗ್ಗೆ ತಾನೇ ಗೊತ್ತಾಗೋದು ಅವನಿಗೆ ಅವನ ಕಷ್ಟಗಳು. ಹಾಗೆಯೇ ಒಮ್ಮೊಮ್ಮೆ ಒಬ್ಬೊಬ್ಬರಿಗೆ ರಾತ್ರಿ ಕತ್ತಲೆಯಲ್ಲೇ ಅವರ ಕಷ್ಟಗಳೆಲ್ಲ ನೆನಪಾಗೋದು. ಬೆಳಕಿರುವಾಗ ಜನರ ಜೊತೆ ಇದ್ದು ತಮ್ಮ ಕಷ್ಟಗಳನ್ನೆಲ್ಲ ಮರೀತಾರೆ. ಆದರೆ ರಾತ್ರಿ ಇದೆಲ್ಲ ನಿಂತಿರೋದೆ ನಮ್ಮ ದೃಷ್ಟಿಕೋನದ ಮೇಲೆ ಅಲ್ವಾ? ನಾನು ಆ ಕಥೆನ ಎಷ್ಟು ಸತಿ ಕೇಳಿದೆ ಅಂದರೆ ನಂಗೆ ಗೊತ್ತಿತ್ತು ಈಗ ಕಿರ್ಚಾಟ ಕಥೆಯದೊಂದು ಭಾಗ ಅಲ್ಲ ಅಂತ. ಕರ್ಣ, ಇಲ್ಲಿ ನಮ್ಮನ್ನ ಬಿಟ್ಟು ಬೇರೆ ಯಾರೋ ಇದ್ದಾರೆ ಕಣೋ. ನೀನು ರೂಮ್ ಒಳಗಡೆ ಹೋಗಿ ಬೇಗ ಚಿಲ್ಕ ಹಾಕು. ನನಗೋಸ್ಕರ ನೀನು ಇದನ್ನ ಮಾಡಲೇಬೇಕು ಕರ್ಣ. ಪ್ಲೀಸ್, ಅಮ್ಮನ ಮಗ ಅಲ್ವಾ, ಪ್ಲೀಸ್ ಕಣೋ. ಹೇಗೆಲ್ಲೂ ಕರೆಂಟ್ ಇರಲಿಲ್ಲ. ನಾನು ಅಲ್ಲಿ ಇದ್ದೀನಿ ಅಂತ ಅಲ್ಲಿದ್ದ ಮೂರು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಆದರೆ ಅಮ್ಮ ಗೊತ್ತಾಯಿತು. ನೀನು ನನ್ನ ಹತ್ರ ಬರಬೇಡ. ಅವನ ಹತ್ರ ನೀನು ಬರೋ ಹಾಗಿಲ್ಲ. ಅಮ್ಮನಿಗೇನೂ ಆಗಲ್ಲ. ನೀನು ಹೋಗು. ನನ್ನ ಕಂಡ್ರೆ ಇಷ್ಟ ಇದ್ರೆ ಹೋಗು. ನೀನು ಇಲ್ಲಿಗೆ ಬಂದರೆ ನನಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ. ನಂಗೆ ನಿನ್ನ ಕಡೆ ತುಂಬ ಇಷ್ಟ ಅಮ್ಮ, ಅದಕ್ಕೆ ನಾನು ಇಲ್ಲೇ ಇರ್ತೀನಿ. ನಂಗೊಂದು ವಾಯ್ಸ್ ಕೇಳಿಸ್ತು. ನನಗೂ ನಿಮ್ಮ ಅಮ್ಮನ ಕಂಡ್ರೆ ತುಂಬಾ ಇಷ್ಟ. ಪಕ್ಕದ ಮನೆ ಅಂಕಲ್ ವಾಯ್ಸ್ ಆಗಿತ್ತದು. ಬಚ್ಚಿಟ್ಕೊಂಡಿದ್ದಿದ್ದು ನಾನು ಸುಮ್ಮನೆ ಇರಕ್ಕಾಗ್ದೆ. ಅಂಕಲ್ ನೀವಾ ಅಂದೆ. ಅಷ್ಟು ಸಾಕಾಗಿತ್ತು ನಾನು ಎಲ್ಲಿದ್ದೀನಿ ಅಂತ ಕಂಡು ಹಿಡಿಯಕ್ಕೆ. ಅವನಿಗೆ ನನ್ನ ಜೋರಾಗಿ ಹೇಳ್ಕೊಂಡು ಹೋಗಿ ಗೋಡೆ ವಿರುದ್ಧ ತಲೆ ಹೊಡ್ಸ್ದ. ಕರ್ಣ! ಆಗ ಅಮ್ಮ ನನ್ನ ಹೆಸರು ಹೇಳಿದಷ್ಟೇ, ಅದೊಂದೇ ನಂಗೆ ನೆನಪಿರೋದು. ಅದೇ ಲಾಸ್ಟ್ ಟೈಮ್ ನಾನು ನಮ್ಮಮ್ಮನ ವಾಯ್ಸ್ ಕೇಳಿದ್ದು.
ಅದಾದ್ಮೇಲೆ ನಾನು ಪ್ರಜ್ಞೆ ತಪ್ಪು ನೆಲಕ್ಕೆ ಬಿದ್ದೆ. ನಾನು ಮಾರನೇ ದಿನ ಎದ್ದಾಗ ಸೂರ್ಯ ನೆತ್ತಿಗೆ ಹತ್ತಿದ್ದ. ನನ್ನ ಕಾಲು ಬಿಗಿತಿತ್ತು, ಹಗ್ಗ ಹಾಕಿ ಕಟ್ಟಿದ್ರು. ಸಂಪೂರ್ಣವಾಗಿ ಎಚ್ಚರಾಗಿ ಮುಂದೆ ನೋಡಿದಾಗ ಅಮ್ಮ ಬೆತ್ತಲೆ ನೆಲದ ಮೇಲೆ ಬಿದ್ದಿದ್ರು. ಅವ್ರ ಸುತ್ತ ತುಂಬ ರಕ್ತ ಹರಡ್ಕೊಂಡಿತ್ತು. ಫ್ರೆಂಡ್ಸ್ ಜೊತೆ ಬ್ಯಾಡ್ಮಿಂಟನ್ ಆಡುವಾಗ ಒಂದೇ ಒಂದ್ಸರ್ತಿ ಎಡವು ಬಿದ್ದು ಮಂಡಿ ತರ್ಚ್ಕೊಂಡಿದ್ನ ನೋಡಿ ಮೇಲ್ಗಡೆ ಅಡುಗೆ ಮನೆಯಿಂದ ಓಡು ಬಂದು ನಾನು ಬಿದ್ದಿದ್ದ ಜಾಗಕ್ಕೆ ತೂ 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 ಮಾಡಿ ಒದೆ ಕೊಟ್ಟು ಮನೆ ಕರ್ಕೊಂಡು ಹೋಗಿ ಅರ್ಧ ಗಂಟೆ ಫಸ್ಟ್ ಏಡ್ ಮಾಡ್ತಿದ್ದಿದ್ದು ಅಮ್ಮನಿಗೆ ನಾನು ಏನೂ ಮಾಡೋಕ್ಕಾಗಲಿಲ್ಲ. ನನ್ನ ಮುಂದೆನೇ ಅಷ್ಟೊಂದು ರಕ್ತ ಹರಿಸ್ಕೊಂಡು ಮಲಗಿದ್ರು. ಎಷ್ಟೇ ಕಷ್ಟಪಟ್ಟು ತೆಳ್ಕೊಂಡು ಮುಂದೆ ಹೋದ್ರು ಬರೀ ನಮ್ಮ ಅಮ್ಮನ ಕೈ ಅಷ್ಟೇ ಮುಟ್ಟಕ್ಕಾಗ್ತಿದ್ದು. ಅದನ್ನೇ ಗಟ್ಟಿಯಾಗಿ ಶೇಕ್ ಹ್ಯಾಂಡ್ ಕೊಟ್ಟು ಅಮ್ಮನ ಕೈನ ತುಂಬ ಅಲ್ಲಾಡಿಸಿ ಎಬ್ಸಕ್ಕೆ ಟ್ರೈ ಮಾಡಿದೆ. ಅಮ್ಮ, ನಾನು ಬಂದಿದ್ದೀನಿ, ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ಬೆಸ್ಟ್ ಫ್ರೆಂಡ್ ಏನೇ ಕೇಳಿದ್ರು ಇಲ್ಲ ಅನ್ಬಾರ್ದು ಅಂತ ರೂಲ್ಸ್ ಹೇಳಿದ್ದೆ ಅಲ್ವಾ ಆಗಲೇ ನಿನಗೆ. ನಿನ್ನ ಬೆಸ್ಟ್ ಫ್ರೆಂಡ್ ಮಾಡ್ಕೊಳ್ಳೋಕ್ಕಿಂತ ಮೊದಲೇ ನಾನು ಕೇಳ್ಕೊತಿದ್ದೀನಿ, ನಿನ್ನ ಕೈ ಹಿಡ್ಕೊಂಡು ಕೇಳ್ಕೊತಿದ್ದೀನಿ. ಅಮ್ಮ ಪ್ಲೀಸ್ ಮಾತಾಡು ಅಮ್ಮ, ಪ್ಲೀಸ್. ನಾವೀಗ ನಮ್ಮ ಫೇವ್ರೆಟ್ BGM ಹಾಡೋಣ. ಹಾಡೋಣ ಅಲ್ವಾ? ಸ್ಟಾರ್ಟ್ ಮಾಡ್ತೀನಿ ನಾನು, ನೀನು ನನ್ನ ಜೊತೆನೇ ಹಾಡು. ನಾನು ಆ BGM ಎಷ್ಟೇ ಸತಿ ಹಾಡಿದ್ರು ಅಮ್ಮ ಒಂದೇ ಒಂದು ಟ್ಯೂನ್ ಕೂಡ ಹಾಡಲಿಲ್ಲ. ಇದೇ ಲೈಫ್ನಲ್ಲಿ ಫಸ್ಟ್ ಟೈಮ್ ಅಮ್ಮ BGM ಹಾಡದೇ ಇರೋದು. ನಾನು ಹಾಡುವಾಗ ನಾನು ಆಚೆ ಕಡೆಯಿಂದ ಹೆಲ್ಪ್ ಕೇಳಕ್ಕೆ ತುಂಬ ತುಂಬ ಜೋರಾಗಿ ಕಿರ್ಚಿ ಕಿರ್ಚಿ ಜನರನ್ನು ಕರೀತಿದ್ದೆ. ಆದರೆ ಅವ್ರಿಗೆ ಯಾರಿಗೂ ಕೇಳಿಸ್ಲಿಲ್ಲ, ಅಥವಾ ಅಲ್ಲಿ ಯಾರೂ ಇರಲಿಲ್ಲ ಅನಿಸುತ್ತೆ. ನಮ್ಮ ಮನೆ ಅಕ್ಕಪಕ್ಕ ಇದ್ದಿದ್ದು ಎಲ್ಲರೂ ಕೆಲ್ಸಕ್ಕೆ ಹೋಗ್ತಿದ್ರು. ಒಂದು ಮಗ ಆಗಿ ಅಷ್ಟೆಲ್ಲ ಪ್ರೀತಿ ತೋರಿಸಿದ ಅಮ್ಮನಿಗೆ ಕೊನೆಯಲ್ಲಿ ನಾನು ಮಾಡೋಕ್ಕಾಗಿದ್ದ ಕರ್ತವ್ಯ ನಮ್ಮ ಅಮ್ಮನ ಮೇಲ್ಗಡೆ ಹಾರಾಡ್ತಿದ್ದಿದ್ದು ನೊಣಗಳನ್ನು ದೂರ ಓಡಿಸೋದು ಅಷ್ಟೇ. ಆಮೇಲೆ ಜನ ಬಂದು ಅಮ್ಮನ ಕರ್ಕೊಂಡು ಹೋದ್ರು. ನಾನು ಆಗಲೂ ಅಮ್ಮ ವಾಪಸ್ ಬರ್ತಾರೆ ಅನ್ನೋ ಆಸೆನಲ್ಲೇ ಇದ್ದೆ. ಆದರೆ ಅಮ್ಮ ನಾನೇ ನೆಲದೊಳಗಡೆ ಹಾಕ್ಬಿಟ್ಟೆ. ಅಮ್ಮ ದೇವ್ರ ಹತ್ರ ಹೋಗಿದ್ದಾರೆ ಅಂದರು. ನಂಗೆ ಅರ್ಥ ಆಗಲಿಲ್ಲ. ಕೇಳಿದ್ದಕ್ಕೆ ಅಮ್ಮ ನಡೆದಾಡಲ್ಲ, ಮಾತಾಡಲ್ಲ, ತಿನ್ನಲ್ಲ, ಕೂರಲ್ಲ ಅಂದರು. ಅದಕ್ಕೆ ಅಮ್ಮನ ನೆಲದೊಳಗಡೆ ಹಾಕ್ತಾರಂತೆ. ಅದೇ ನಮ್ಮ ಅಮ್ಮಂಗೆ ಮಾತು ಬರುತ್ತೆ ಅಥವಾ ನಡಿಯಕ್ಕೆ ಬರುತ್ತೆ ಅಂತ ನಾನು ಅಮ್ಮನ ಇಷ್ಟಪಟ್ಟಿರ್ಲಿಲ್ವಲ್ಲ. ನಂಗೆ ಅಮ್ಮ ಇಷ್ಟ ಅಷ್ಟೇ. ಅದಕ್ಕೆ ನಾನು ತುಂಬ ಕೇಳಿದೆ, ಮಾತಾಡಲ್ಲ, ನಡೆದಾಡಲ್ಲ ಅಂದ್ರೂ ನಾನು ಅಮ್ಮನ ನನ್ನ ಜೊತೆನೇ ಇಟ್ಕೋತೀನಿ ಅಂತ. ಅಮ್ಮ ಯಾವಾಗಲೂ ಹೇಳ್ತಿದ್ರು ನಾನು IAS ಆಗೋದು ನೋಡಬೇಕು ಅಂತ. ಅಲ್ಲಿವರೆಗೂ ನಾನು ಜೊತೆಗೆ ಇಟ್ಕೋತೀನಿ ಅಂದೆ. ನಂಗೆ ಎಷ್ಟೊಂದು ಅರ್ಥ ಮಾಡ್ಸಕ್ಕೆ ನೋಡಿದ್ರು. ವಾಸನೆ ಬರ್ತಾರೆ ಅಂದರು. ನಾನು ಕೂಡ ವಾಸನೆ ಬರ್ತಿದ್ದೆ, ಯಾಕಂದರೆ ನಂಗೆ ದಿನ ಸ್ನಾನ ಮಾಡೋ ಕೆಟ್ಟ ಅಭ್ಯಾಸ ಇರಲಿಲ್ಲ. ಆದರೆ ಅಮ್ಮ ನನ್ನ ನೆಲದ ಒಳಗಡೆ ಹಾಕಲಿಲ್ಲ, ಎತ್ಕೊಂಡು ಹೋಗಿ ನಂಗೆ ಸ್ನಾನ ಮಾಡಿಸೋರು. ನಾನು ಕೂಡ ಅಮ್ಮಂಗೆ ಸ್ನಾನ ಮಾಡಿಸ್ತೀನಿ. ಆದರೆ ನಮ್ಮಮ್ಮನ ನನ್ನ ಹತ್ರನೇ ಬಿಡಿ ಪ್ಲೀಸ್ ಅಂತ ಎಷ್ಟೆಲ್ಲ ಕೇಳಿದೆ. ಆದರೆ ಎಲ್ಲರೂ ನನ್ನ ತುಂಬ ಬೈದರು. ಅಮ್ಮ ಇದ್ದಿದ್ರೆ ಯಾರಿಗೂ ನನ್ನ ಬೈಯಕ್ಕೆ ಬಿಡ್ತಿರ್ಲಿಲ್ಲ. ಬೈದ್ರೆ ನೀನು ಯಾವಳೆ ನನ್ನ ಮಗನ್ನ ಬೈಯಕ್ಕೆ ಅಂತಿದ್ರು. ಆದರೆ ಇವಾಗ ನನ್ನ ಎಲ್ಲರೂ ಬೈತಿದ್ರು. ಅಮ್ಮ ಎದ್ದು ಬರಲಿಲ್ಲ ನನ್ನ ಒಂದೇ ಒಂದು ಸರ್ತಿ ತಪ್ಕೊಳ್ಳೋಕ್ಕೆ. ಅವತ್ತು
ನಮ್ಮ ಮನೆಗೆ ಆ ಪಕ್ಕದ ಮನೆ ಅಂಕಲ್ ಬಂದಿರಲಿಲ್ಲ ಅಂದರೆ ಇದೆಲ್ಲ ಆಗ್ತಾನೇ ಇರಲಿಲ್ಲ. ನಾನು IAS ಆಗೋದನ್ನ ಅಮ್ಮ ನೋಡ್ಬೋದಿತ್ತು. ನಾನು ಫಸ್ಟ್ ಸಂಬಳದಲ್ಲಿ ಅಮ್ಮನಿಗೆ ಅಮ್ಮನ ಫೇವ್ರೆಟ್ ಕಲರ್ ರೇಷ್ಮೆ ಸೀರೆ ತೆಕ್ಕೊಟ್ಟಾಗ ಅದನ್ನ ಅಮ್ಮ ಹಾಕೊಳ್ಳೋದನ್ನ ನಾನು ನೋಡ್ಬೋದಿತ್ತು. ನನಗೆ ಮೂಲಂಗಿ ಸಾಂಬಾರನ್ನ ತಿನ್ನಿಸುವಾಗ ನಾನು ಮೂಲಂಗಿ ತಿನ್ನಲ್ಲ ಅಂತ ಅಮ್ಮ ಅದನ್ನ ಅನ್ನದ ಜೊತೆ ಕಲಸಿ ಕೊಡ್ತಿದ್ರು. ಇದೆಲ್ಲ ಈಗ ಯಾರೂ ಮಾಡಲ್ಲ. ನಂಗೆ ಮೂಲಂಗಿ ತಿನ್ನಲ್ಲ ಅಂದರೆ ಸರಿ ಬಿಡು ಅಂತ ನನ್ನ ತಟ್ಟೆನಲ್ಲಿರೋ ಮೂಲಂಗಿನ ಅವರೇ ಎತ್ಕೋತಾರೆ. ನಮ್ಮಮ್ಮ ನಮ್ಮಪ್ಪಂಗೆ ಬರೀ ಒಂದು ಬಾಡಿ ಆಗಿದ್ರು, ಅದಕ್ಕೆ ಬಿರಿಯಾನಿ ತರಕ್ಕೆ ಹೊರಟೋದ್ರು. ನಮ್ಮಮ್ಮ ಆ ಪಕ್ಕದ ಮನೆ ಅಂಕಲ್ಗೆ ಬರೀ ಒಂದು ಬಾಡಿ ಆಗಿದ್ರು, ಅದಕ್ಕೆ ಅಮ್ಮನ ದೇವ್ರ ಹತ್ರ ಕಳ್ಸಿ ಹೊರಟೋದ್ರು. ಆದರೆ ನಮ್ಮಮ್ಮ ನನಗೆ ಏನೇನಾಗಿದ್ರು ಅಂತ ನಾನು ಇವತ್ತಿಗೂ ಹೇಳ್ಕೊಳಕ್ಕಾಗಲ್ಲ. ಆ ಘಟನೆ ನಡೆದು 8 ವರ್ಷ ಆದಮೇಲೂ ಅಷ್ಟೆ, ನಾನು ಇನ್ನೂ ಹೇಳ್ಕೊಳಕ್ಕಾಗಲ್ಲ. ನಾನು ಎಕ್ಸಾಮ್ನಲ್ಲಿ ಕಾಪಿ ಮಾಡಿದೆ ಅಂತ ನಮ್ಮ ಮ್ಯಾಥ್ಸ್ ಟೀಚರ್ ಮನೆಗೆ ಫೋನ್ ಮಾಡಿ ಹೇಳಿದಾಗ ಬೆಲ್ಟ್ ತಗೊಂಡು ಹೊಡೆದಿದ್ರು ಅಪ್ಪನ ಥರ. ನಮ್ಮ ಕ್ಲಾಸ್ನಲ್ಲಿ ಒಂದು ಹುಡುಗಿಗೆ ನನ್ನ ಕಂಡ್ರೆ ಇಷ್ಟ ಅಂತ ಗೊತ್ತಾದಾಗ ನನ್ನ ರೇಗಿಸ್ತಿದ್ರು ಬೆಸ್ಟ್ ಫ್ರೆಂಡ್ ಥರ. ಕರೆಂಟ್ ಇಲ್ಲದೆ ಇದ್ರೂ ನನಗೆ ಕಾರ್ಟೂನ್ಸ್ ನೋಡೋಕ್ಕಾಗದೇ ಇದ್ರೂ ನಂಗೆ ತುಂಬ ಚೆನ್ನಾಗಿರೋ ಕತೆ ಹೇಳೋರು ಅಜ್ಜಿ ಥರ. ತಿಂಗಳಿಗೊಂದ್ಸರ್ತಿ ನನ್ನ ಐಸ್ ಕ್ರೀಮ್ ತಿನ್ನಕ್ಕೆ ಆಚೆ ಕರ್ಕೊಂಡು ಹೋಗೋರು ತಾತನ ಥರ. ನನ್ನ ಐಸ್ ಕ್ರೀಮ್ ನನಗೆ, ಅಮ್ಮನ ಐಸ್ ಕ್ರೀಮ್ ಕೂಡ ನನಗೆ ಅಂತಾನೆ ಅವ್ರ ಕೈಯಲ್ಲಿದ್ದಿದ್ದು ಕಪ್ನಲ್ಲಿದ್ದಿದ್ದು ಎಲ್ಲ ಐಸ್ ಕ್ರೀಮ್ನು ನನಗೆ ತಿನ್ಸೋರು ಅಮ್ಮನ ಥರ. ನನ್ನ ಫೋರ್ಸ್ ಮಾಡಿ ನಮ್ಮಮ್ಮನ ಮಣ್ಣೊಳಗಡೆ ಹಾಕ್ಸಿದ್ರು. ಅದಾದ್ಮೇಲೆ ಗೊತ್ತಾಗಿದ್ದು ನನಗೆ ಅಮ್ಮ ಇಲ್ಲದೆ ನಾನು ಎಷ್ಟು ಒಬ್ಬಂಟಿ ಅಂತ. ನಾನು ದಿನ ಆ ರಾತ್ರಿ ನಮ್ಮ ಮನೆಗೆ ನುಗ್ಗಿ ನಮ್ಮಮ್ಮನ ದೂರ ಕಿತ್ಕೊಂಡಿದ್ದ ಅಂಕಲ್ನ ಹೇಗಾದರೂ ಸಾಯಿಸ್ಬೇಕು ಅಂತ ಯೋಚನೆ ಮಾಡ್ತಾನೇ ಇದ್ದೆ. ಸುಮ್ಮನೆ ಒಂದು ಯೋಚನೆ ಆಗಿ ಬೆಳೆದಿದ್ದು ಹೋಗ್ತಾ ಹೋಗ್ತಾ ನಮ್ಮ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೆ ನಾನು ಮಾಡಬೇಕಾಗಿದ್ದ ಕರ್ತವ್ಯ ಅನ್ಸಕ್ಕೆ ಶುರುವಾಯಿತು. ಆದರೆ ನಮ್ಮಮ್ಮ ನನಗಿದು ಹೇಳ್ಕೊಟ್ಟು ಬೆಳೆಸಿರ್ಲಿಲ್ಲ. ಅಮ್ಮ ಯಾವತ್ತಿದ್ರೂ ಶಾಂತಿ ಪ್ರೀತಿ ಅಂತ ಹೇಳ್ಕೊಟ್ಟಿದ್ರು. ಆದರೆ ಈಗ ನನ್ನ ತಲೆನಲ್ಲಿದ್ದಿದ್ದ ಯೋಚನೆಗಳು, ನನ್ನ ಕರ್ತವ್ಯ ಅಂತ ಭಾವಿಸ್ತಿದ್ದಿದ್ದ ಕೆಲಸಗಳು ಮತ್ತು ನಮ್ಮಮ್ಮ ಹೇಳ್ಕೊಟ್ಟಿದ್ದ ಆದರ್ಶಗಳ ನಡುವೆ ಯುದ್ಧ ನಡೀತಿತ್ತು. ನನ್ನೊಳಗಡೆ ಒಂದು ಯುದ್ಧ ನಡೀತಿತ್ತು. ಎರಡೂ ಕಡೆ ನಾನೇ ಇದ್ದೆ. ನನ್ನಲ್ಲೇ ಇರೋ ಆ 2 ಆಲೋಚನೆಗಳ ನಡುವೆ ಯುದ್ಧ ನಡೀತಿತ್ತು. ನನ್ನ 2 ಅಸ್ತಿತ್ವಗಳ ನಡುವೆ ಯುದ್ಧ ನಡೀತಿತ್ತು. ನಮ್ಮಮ್ಮ ಹೇಳ್ಕೊಟ್ಟಿದ್ದ ತತ್ವ ಹಾಗೂ ನಾನೇ ಕಲ್ತಿದ್ದ ನಿಜ ಜೀವನದ ಕಠೋರ ಸತ್ಯದ ನಡುವೆ ಯುದ್ಧ. ಆ ಮಹಾಭಾರತದಲ್ಲೂ ಕರ್ಣನ್ ವಿರುದ್ಧ ಇದ್ದಿದ್ದು ಅರ್ಜುನ, ಆದರೆ ಇಲ್ಲಿ ಕರ್ಣನ್ ವಿರುದ್ಧ ಇನ್ನೊಬ್ಬ ಪ್ರಬಲ ಕರ್ಣ.
ನಮ್ಮಮ್ಮನ್ಕೊಂದು ಅವನು ಬದುಕ್ಬೇಕಾ? ನಮ್ಮಮ್ಮನ್ ಕಿತ್ಕೊಂಡ್ಮೇಲೆ ನಾವಿಬ್ರೇ ಇದ್ವಿ. ನಿನಗೋಸ್ಕರ ನಾನು, ನನಗೋಸ್ಕರ ನೀನು. ನಾವೆಷ್ಟು ರಾತ್ರಿಗಳು ಅಮ್ಮನ್ ಸೀರೆ ಹೊತ್ಕೊಂಡ್ ಮಲ್ಗಿರಲ್ಲ ಹೇಳು. ನಮ್ ಲೈಫಲ್ಲಿ ಇದ್ದಿದ್ದು ಆ ಒಂದೇ ಒಂದು ಪ್ರೀತಿನೂ ಸಾಯಿಸ್ದ. ಅವನು ಬದುಕ್ಬೇಕಾ? ಬದುಕ್ಬಾರ್ದು. ಮನ್ಸಿಗೆ ಬಂದಿದ್ದೆಲ್ಲ ಮಾಡಿದ್ರು ತಡೆಯೋರು ಯಾರು ಇಲ್ಲ ಅನ್ನೋ ಆ ಯೋಚನೆಯಲ್ಲಿ ಬದುಕ್ಬಾರ್ದು. ಆದ್ರೆ ಮನುಷ್ಯನ ನಿರ್ಧಾರ ನಾವ್ ಮಾಡಲ್ವಲ್ಲ. ಹಾಗಂತ ಬಿಟ್ಬಿಡು ಅಂತ ಅವನ್ನ ಬಿಟ್ಬಿಡು ಅಂತ ನಾನು ಯಾವತ್ತೂ ಹೇಳಿಲ್ಲ. ಆದ್ರೆ ಸಾಯಿಸೋ ನಿರ್ಧಾರ ಮಾಡಕ್ಕೆ ನಾವ್ಯಾರು ಅಲ್ಲ ಅಂದೆ ಅಷ್ಟೆ. ಒಂದ್ ಮಗನ್ ಕಣ್ಮುಂದೆ ತನ್ನ ಹೆತ್ತಿದ ತಾಯಿ ಬೆತ್ತಲೆ ಬಿದ್ದಿದ್ಲು, ರಕ್ತದಲ್ಲಿ ಮುಳುಗಿದ್ಲು. ಆ ದೃಶ್ಯ ಇನ್ನೂ ನನ್ನ ಕಣ್ಮುಂದೆನೇ ಇದೆ. ಒಂದು ಹೆಣ್ಣ ಕೇವಲ ದೇಹಕ್ಕೆ ನೋಡೋ ಇಂಥವರಿಗೆ ಶಿಕ್ಷೆ ಇಲ್ವಾ? ಶಿಕ್ಷೆ ಇರುತ್ತೆ, ಆದ್ರೆ ಸಾಯಿಸೋದು ಒಂದು ಶಿಕ್ಷೆ ಅಲ್ಲ. ಒಂದು ಶಿಕ್ಷೆ ಹೇಗಿರ್ಬೇಕಂದ್ರೆ ಅದೇ ತಪ್ಪನ್ನ ತಿರ್ಗಾ ಮಾಡಕ್ಕೆ ಬೇರೆ ಯಾರಿಗೂ ಮನ್ಸು ಬರಬಾರ್ದು. ಪಶ್ಚಾತ್ತಾಪ, ಅದಕ್ಕಿಂತ ಒಂದು ದೊಡ್ಡ ಶಿಕ್ಷೆ ಇನ್ಯಾವುದೂ ಇಲ್ಲ. ದೇಹಕ್ಕೆ ಏನೇ ಶಿಕ್ಷೆ ಕೊಟ್ಟರು ಕೊನೆಗೆ ಸಾವಷ್ಟೇ ಶಿಕ್ಷೆ. ಆದ್ರೆ ಮನಸ್ಸಿನ ಶಿಕ್ಷೆ ಹಾಗಲ್ಲ. ದೇಹಕ್ಕೆ ಕೆಟ್ಟದ್ ಮಾಡಿರುವಾಗ ದೇಹಕ್ಕೆ ಶಿಕ್ಷೆ ಕೊಟ್ರೇನೆ ಆ ನೋವು ಗೊತ್ತಾಗತ್ತೆ. ದೃಷ್ಟಿಕೋನಗಳೆಲ್ಲ ಬದಲಾಗಬೇಕು. ಸ್ಟಾಪ್ ರೇಪ್ ಅನ್ನೋ ಜನರು ಕಿಲ್ ದ ರೇಪಿಸ್ಟ್ ಅನ್ನೋದು ಕಡಿಮೆ ಮಾಡಬೇಕು. ಹಾಗಂತ ರೇಪ್ ಮಾಡಿದವ್ರನ್ನೆಲ್ಲ ರೋಡಿಗೆ ಬಿಡಿ ಇನ್ನೂ 2 ದಿನದಲ್ಲಿ ಇನ್ನೊಂದು ರೇಪ್ ಮಾಡ್ಲಿ ಅಂತಾನಾ? ಇಲ್ಲ, ಅದಕ್ಕೆ ಪಶ್ಚಾತ್ತಾಪ ಅನ್ನೋ ಆ ವರ್ಡ್ ಯೂಸ್ ಮಾಡಿದ್ದು. ಕೆಲವರಿಗೆ ರೇಪ್ ಒಂದು ಚಟ, ಹೆಣ್ಣು ಒಂದು ಚಟ. ಯಾರು ಇಲ್ಲ ಅಂದ್ರೆ ಅವ್ರ ಅಮ್ಮನ್ನೇ. ಅಂಥವ್ರನ್ನ ಆದರೆ ತಪ್ಪನ್ನ ಅರ್ಥ ಮಾಡಿಕೊಂಡು ಲೈಫ್ನ ಚೇಂಜ್ ಮಾಡಿಕೊಂಡು ತಿದ್ಕೊಂಡು ಎಲ್ಲ ನಾರ್ಮಲ್ ಮಾಡಕ್ಕೆ ಹೊರಟಿರೋ ಆ ಆಸೆನ ಕೊಂದ್ರೆ ಬೇರೆ ಯಾರಿಗೂ ತಿದ್ಕೊಳ್ಳೋಕ್ಕೆ ಆ ಆಸೆ ಬರಲ್ಲ. ಮೊನ್ನೆ ರೇಪ್ ಮಾಡಿದ 15 ವರ್ಷದ ಹುಡುಗನ್ನ ಸಾಯಿಸದೆ ಬಿಟ್ಟು ಕಳ್ಸಿದ್ದಾರೆ. ಹೀಗೆ ಬಿಟ್ರೆ ಈಗ ವಯಸ್ಸಿಗೆ ಬಂದಿರೋ ಮಕ್ಕಳು ಶುರು ಮಾಡ್ಕೋತಾರೆ. ಆ 15 ವರ್ಷದ ಹುಡುಗನ್ನ ಸಾಯಿಸದೆ ಬಿಟ್ಟು ಕಳಿಸಿದಾಗ ಎಲ್ಲರೂ ನಮ್ಮ ದೇಶದ ಜುಡಿಷಿಯಲ್ ಸಿಸ್ಟಮ್ನ ಬೈದ್ರು. ಆದ್ರೆ ಆ 15 ವರ್ಷದ ಹುಡುಗನಿಗೆ ಇಡೀ ಜೀವನ ಇದೆ ಬದಲಾಗಕ್ಕೆ ಅಂತ ಯಾರು ಯೋಚನೆ ಮಾಡಲಿಲ್ಲ. ನಮ್ಮ ಇಂಡಿಯಾನ ಹೀಗೆ ಬಿಟ್ರೆ ಆಗಲ್ಲ. ಹೆಣ್ಮಕ್ಳಿಗೆ ಸೇಫ್ ಇಲ್ಲ, ಚೇಂಜ್ ಮಾಡಬೇಕು. ಯಾವಾಗಲೂ ಚೇಂಜ್ ಮಾಡಬೇಕು, ಸೇಫ್ ಇಲ್ಲ ಅನ್ನೋದು ಬಿಟ್ರೆ ಅದರ ಕಡೆ ಒಂದು ಹೆಜ್ಜೆ ಇಟ್ಟಿದ್ದೀರಾ? ನ್ಯೂಸ್ ಬಂದಿದ ತಕ್ಷಣ ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಲೋಡ್ ಮಾಡ್ತೀರಾ, ಪೋಸ್ಟ್ ಮಾಡ್ತೀರಾ ಬಿಟ್ರೆ ಮೆಜಾರಿಟಿ ಪಾಪ್ಯುಲೇಷನ್ ಬೇರೆ ಏನು ಮಾಡಿದ್ದಾರೆ? ಯಾಕೆ? ನೀವು ಮನುಷ್ಯರಲ್ವಾ? ನಿಮಗೆ ಕಣ್ಣು ಕಿವಿ ಬಾಯಿ ಇಲ್ವಾ? ಸಮಾಜ ಶುದ್ಧ ಮಾಡೋಕ್ಕೆ ನೀವೇನು ಮಾಡಿದ್ದೀರಾ? ಇಂಡಿಯಾ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡ್ತೀರಾ, ಆದರೆ ಏನಾದ್ರು ಮಾಡಿದಾರಾ? ನಿಂಗೆ ನಾನು ಹೇಳೋದು ಅರ್ಥ ಆಗಲ್ಲ. ಗುಡ್ ಸಿಟಿಸನ್ಸ್ನ ಇಟ್ಕೊಂಡು ಗ್ರೇಟ್ ಇಂಡಿಯಾ ಕಟ್ಟೋದು ಕಷ್ಟ ಅಲ್ಲ, ಎಲ್ಲರಿಗೂ ಮೊದಲಿಂದಾನೇ ಗೊತ್ತಿರತ್ತೆ. ಇರ್ರೆಸ್ಪಾನ್ಸಿಬಲ್ ಸಿಟಿಸನ್ಸ್ನ ಇಟ್ಕೊಂಡು ಬೆಟರ್ ಇಂಡಿಯಾ ಕಟ್ಟೋದು ನೀನು ಇಂಡಿಯಾಗೆ ಮಾಡೋ ಸರ್ವಿಸ್. ಮತ್ತೆ ಎಲ್ಲರನ್ನೂ ಕ್ಷಮಿಸ್ಬೇಕಾ? ಇಲ್ಲ, ಅರ್ಥ ಮಾಡಿಸ್ಬೇಕು. ಅರ್ಥ ಮಾಡ್ಕೊಳ್ಳೋಕೆ ತಯಾರಿರೋರಿಗೆ ಅರ್ಥ ಮಾಡಿಸ್ಬೇಕು, ತಿದ್ಕೊಳ್ಳೋಕೆ ತಯಾರಿರೋರಿಗೆ ಚಾನ್ಸ್ ಕೊಡಬೇಕು. ಮತ್ತವರನ್ನ ಅಷ್ಟು ಜನ ಕ್ರಿಮಿನಲ್ಸ್ಗೆ ಅರ್ಥ ಮಾಡಿಸಿದ್ರೆ ಅಷ್ಟು ಜನ ಕೇಳ್ತಾರಾ? ಒಪ್ಪದೇ ಇದ್ರೆ ಪರಿಣಾಮಗಳು ಅವ್ರಿಗೆ ಗೊತ್ತಿರತ್ತೆ. ಹೇಗಿದ್ರು ಅದೆಲ್ಲ ಗೊತ್ತಿದ್ದೆ ಇಷ್ಟು ತಪ್ಪು ಮಾಡ್ತಾರೆ. ನಾನು ಬರೀ ಕ್ರಿಮಿನಲ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲ ಮಕ್ಳಿಗೂ ಅರ್ಥ ಮಾಡಿಸ್ಬೇಕು. ಅದೆಷ್ಟು ಮಕ್ಕಳಿದಾರೋ ಎಲ್ಲರಿಗೂ ಅರ್ಥ ಮಾಡಿಸ್ಬೇಕು, ಎಲ್ಲ ಹುಡುಗರಿಗೂ ಹೇಳ್ಕೊಡ್ಬೇಕು. ಮಕ್ಕಳು ಒಪ್ಪಲ್ಲ, ಈಗಿನ ಕಾಲದ ಮಕ್ಕಳು ಹದ್ಗೆಟ್ಟಿದ್ದಾರೆ. ನೀವು ಯಾವಾಗಾದ್ರೂ ಒಪ್ಸಕ್ ಪ್ರಯತ್ನ ಪಟ್ಟಿದ್ದೀರಾ? ಒಂದು ರೇಪ್ ನಡೆದಾಗ ಅದು ಟ್ವಿಟರಿಂದ ಹಿಡಿದು ವಾಟ್ಸಪ್ವರೆಗೂ ಪೋಸ್ಟು ಫಾರ್ವರ್ಡ್ಸು ಮಾಡೋ ಈ ಕಾಲದಲ್ಲಿ ನೀವು ಯಾವಾಗಾದ್ರೂ ಕುತ್ಕೊಂಡು ಮಕ್ಕಳಿಗೆ ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳ್ಕೊಟ್ಟಿದ್ದೀರಾ? ನಮ್ಮಮ್ಮ ಹೇಳ್ಕೊಟ್ಟಿದ್ರು.
ನಿರ್ಭಯ ಕೇಸ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಆದರೆ ಮಧುರನ್ ಕೇಸ್ ಬಗ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ಇಡೀ ನೇಷನ್ ರೇಪ್ ಲಾಸ್ ಎಲ್ಲ ಚೇಂಜ್ ಆಯಿತು ಆ ಮಹಾ ತಾಯಿಯಿಂದ. ಅವ್ರು ಪಟ್ಟಿದ ಕಷ್ಟದ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ಇದೆಲ್ಲ ಬರೀ ಹೇಳಕ್ಕೆ ಕೇಳಕ್ಕೆ ಚಂದ, ನಿಜವಾದ ಜೀವನದಲ್ಲಿ ನಡೆಯಲ್ಲ. ಯಾಕೆ ನಡೆಯಲ್ಲ? ಪ್ರತಿಯೊಂದು ತಂದೆ ತನ್ನ ಮಗನ ಜೊತೆ ಕೂತು ಯಾವುದು ತಪ್ಪು ಯಾವುದು ಸರಿ, ನಮ್ಮ ಮಜಕ್ಕೆ ನಮ್ಮ ಖುಷಿಗೋಸ್ಕರ ಬೇರೊಬ್ರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ಕೊಟ್ರೆ ಸಾಕು. ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಫಾರ್ವರ್ಡ್ ಮಾಡೋ ಒಂದೊಂದು ವ್ಯಕ್ತಿನೂ ಒಂದೊಂದು ಮಗು ಕೂಡ ಅರ್ಥ ಮಾಡ್ಸಕ್ ಪ್ರಯತ್ನ ಪಟ್ರೆ ಏನಕ್ಕೆ ನಡೆಯಲ್ಲ? ಇದೆಲ್ಲ ಹೇಳಿದ ತಕ್ಷಣ ಅವ್ರು ಕೇಳಲ್ಲ. ಅವ್ರ ಕೈಲಿ ಇಂಟರ್ನೆಟ್ ಇದೆ, ಹಾಳಾಗ್ತಾರೆ. ಇಂಟರ್ನೆಟ್ನಲ್ಲಿ ಬರೀ ಕೆಟ್ಟದ್ದು ಸಿಗುತ್ತೆ ಅಂತ ಯಾರು ಹೇಳಿದ್ದು? ಈಗ ಇಂಡಿಯಾ ಬದಲಾಗ್ತಾ ಇದೆ ಅಂದರೆ ಕೇವಲ ಇಂಟರ್ನೆಟ್ಟಿಂದ ಸಾಧ್ಯ. ಅದ್ರ ಹಿಂದೆ ಇರೋ ಪರಿಶ್ರಮದಿಂದ ಸಾಧ್ಯ. ಅದನ್ನ ನೋಡಿ ಕಲಿಯೋ ಆಸಕ್ತಿಯಿಂದ ಸಾಧ್ಯ. ಒಂದು ಮಗು ಈಗ ಫೋನ್ ಯೂಸ್ ಮಾಡ್ತಿದ್ರೆ ಆ ಫೋನ್ನ ಕಿತ್ಕೊಳ್ಳೋ ಬದಲಾಗಿ ಆ ಮಗುಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆಯೋ ತಿಳ್ಕೊಂಡು ಆ ಫೋನ್ನ ಅದಕ್ಕೆ ಯೂಸ್ ಮಾಡ್ಕೊಳ್ಳೋ ಥರ ಮಾಡಿಕೊಡಿ. ರೇಪ್ ಮಾಡದೇ ಇರೋ ಮಕ್ಕಳಲ್ಲಿ ರೇಪ್ ವಿರುದ್ಧ ಅವೇರ್ನೆಸ್ ಸೃಷ್ಟಿಸ್ಬೋದು. ಆದರೆ ರೇಪ್ ಮಾಡಿರೋರ್ದೇನು ಕತೆ? ಅವ್ರನ್ನ ಸಾಯಿಸಿದ್ರೇನೆ ತಾನೇ ಇಂಡಿಯಾ ಉದ್ಧಾರ ಆಗಕ್ಕಾಗೋದು. ಲೇ ಮುಟ್ಟಾಳ, ಆನ್ ಆನ್ ಆವ್ರೇಜ್ 82 ಕೇಸಸ್ ರಿಜಿಸ್ಟರ್ ಆಗ್ತಾ ಇದೆ ಒಂದು ದಿನಕ್ಕೆ. ಅದರಲ್ಲಿ ಎಷ್ಟು ಗ್ಯಾಂಗ್ ರೇಪ್ ಇರ್ಬೋದು, ಎಷ್ಟು ಕೇಸಸ್ ರಿಜಿಸ್ಟರ್ ಆಗ್ದೇನೆ ಇರ್ಬೋದು. ಹಿಂಗೆ ಎಲ್ಲರನ್ನೂ ಸಾಯಿಸ್ಕೊಂಡು ಹೋದ್ರೆ ಆಮೇಲೆ ಹೂತಾಕಕ್ಕೆ ಜಾಗನೇ ಇರಲ್ಲ. ಇಂಡಿಯಾ ವಿಲ್ ಬಿಕಮ್ ದ ಗ್ರೇವ್ಯಾರ್ಡ್ ಆಫ್ ದ ವರ್ಲ್ಡ್. ಆರ್ ಯು ಡ್ರೀಮಿಂಗ್ ಆಫ್ ಎನ್ ಇಂಡಿಯಾ ಲೈಕ್ ದಟ್? ಬದಲಾಗಕ್ಕೆ ಚಾನ್ಸ್ ಕೊಡಬೇಕು, ಆದರೆ ಒಂದು ನೆನ್ಪಿಟ್ಕೋ, ದೇ ಡಿಸರ್ವ್ ಅ ಚಾನ್ಸ್ ಅನ್ನೋದು ಓನ್ಲಿ ಟು ದೋಸ್ ಹೂ ರಿಯಲಿ ಡಿಸರ್ವ್ ಅ ಚಾನ್ಸ್. ಚಾನ್ಸ್ ಕೊಟ್ಟವರೆಲ್ಲ ಬದಲಾಗ್ತಾರೆ ಅನ್ಕೊಂಡಿದ್ಯಾ? ಯಾರು ಕೇರ್ ಮಾಡಲ್ಲ, ನೀನ್ ಬಡ್ಕೋತಾನೆ ಇರು. ಅಲ್ಲ, ಒಂದು ರೇಪ್ ನ್ಯೂಸ್ ಬಂದಾಗ ಸೋಷಿಯಲ್ ಮೀಡಿಯಾನಲ್ಲಿ ಪೋಸ್ಟು ಫಾರ್ವರ್ಡು ಸ್ಟೋರೀಸು ಸ್ಟೇಟಸ್ಸು ಅಯ್ಯೋ ಇಷ್ಟೆಲ್ಲ ಆಗ್ತಾರೆ. ಅದಾದ್ಮೇಲೆ ಎಲ್ಲರಿಗೂ ಅವ್ರವ್ರದೇ ಕೆಲಸ ಇರುತ್ತೆ, ಯಾರು ಈ ಕಡೆ ಚಿಂತೆ ಮಾಡಲ್ಲ. 1000 ಜನರಿಗೆ ಸಹಾಯ ಮಾಡದೇ ಇರೋದಕ್ಕೆ ಕೋಟಿ ಕಾರಣಗಳಿರತ್ತೆ. ನೀನೇ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ಯಾ? ಯಾರೂ ಬದಲಾಗಲ್ಲ ಅಂತ ಇಷ್ಟೊತ್ತು ವಾದಿಸ್ತಿದ್ದೆ. ಬದಲಾವಣೆಗೆ ಸಹಾಯ ಮಾಡೋರು ಯಾರೂ ಇಲ್ಲ ಅನ್ನು. ಎಲ್ಲರೂ ಇನ್ಸ್ಟಾಗ್ರಾಮ್ನಲ್ಲಿ ನ್ಯೂಸ್ ಕೇಳಿದಾಗ ಬೇಜಾರಾಗ್ತಾರೆ. ಆದರೆ ಆ ಬೇಜಾರು ಹೋಗ್ಸೋಕ್ಕೆ ದೇ ಆರ್ ಜಸ್ಟ್ 1 ಕ್ಲಿಕ್ ಅವೇ. ರೀಲ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಮರೀತಾರೆ. ನೀನು ಇಂಥ ವಿಷಯಗಳನ್ನ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಜಗತ್ತು ಹೀಗೆ ನಡೆಯಲ್ಲ, ಬದಲಾಗಬೇಕು. ಎಲ್ಲರೂ ಅವರವರಿಗೋಸ್ಕರ ಮಾತ್ರ ಬದುಕಬಾರ್ದು, ದೇಶಕ್ಕೋಸ್ಕರ ಬದುಕಬೇಕು, ಜಗತ್ತಿಗೋಸ್ಕರ ಬದುಕಬೇಕು, ಒಳ್ಳೇದಕ್ಕೋಸ್ಕರ ಬದುಕಬೇಕು. ಹಾಗಂತ ನಿಮ್ಮ ಖುಷಿ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ದೊಡ್ಡ ದೊಡ್ಡ ತ್ಯಾಗ ಮಾಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ. ಒಂದೊಂದು ಮಗು ಕೂಡ ತಪ್ಪು ದಾರಿ ಹಿಡಿಯೋದನ್ನ ನೋಡಿದ್ರೆ ಅವ್ರಿಗೆ ಮಾರ್ಗದರ್ಶನ ಕೊಡಿ. ಇದರಿಂದ ನಿಮಗೆ ಒಂದೇ ₹1 ಕೂಡ ಖರ್ಚಾಗಲ್ಲ. ಒಂದೇ ಒಂದು ಮಗುಗೆ ಏನು ಗೊತ್ತಿಲ್ಲದೆ ಇದ್ದರೆ, ಅವ್ರ ತಲೆ ಖಾಲಿ ಆಳೆ ಥರ ಇದ್ದರೆ, ಆ ಪುಟದಲ್ಲಿ ಆ ಪುಸ್ತಕದಲ್ಲಿ ಬರೆಯಿರಿ, ನನ್ನನ್ನು ನಾನು ಚೇಂಜ್ ಮಾಡ್ಕೋತೀನಿ, ನನ್ನ ಜನರನ್ನು ಚೇಂಜ್ ಮಾಡ್ತೀನಿ, ನನ್ನ ದೇಶನ ನಾನು ಚೇಂಜ್ ಮಾಡ್ತೀನಿ ಅಂತ ಬರೆಯಿರಿ. ಇನ್ಮುಂದೆ ರೇಪ್ ನಡೆದಾಗ ಅನಲೈಸ್ ಮಾಡಿದೆ ಆ ರೇಪಿಸ್ಟ್ಗೆ ಡೆತ್ ಸೆಂಟೆನ್ಸ್ ಕೊಡಿ, ಕೊಟ್ಟಿಲ್ಲ ಅಂದರೆ ಜುಡಿಷಿಯಲ್ ಸಿಸ್ಟಮ್ ಸರಿ ಇಲ್ಲ ಅಂತೆಲ್ಲ ಹೇಳಕ್ಕೆ ಹೋಗಬೇಡಿ. ಡೆತ್ ಸೆಂಟೆನ್ಸ್ ಒಂದೇ ಶಿಕ್ಷೆ ಅಲ್ಲ, ಸಾಲಿಟರಿ ಕನ್ಫೈನ್ಮೆಂಟ್ ಕೂಡ ಶಿಕ್ಷೆನೇ, ಮತ್ತು ಅದು ಡೆತ್ ಸೆಂಟೆನ್ಸ್ಗಿಂತ ಕಠೋರವಾಗಿರುತ್ತೆ. ಮತ್ತೆ ನಾನು ಇಷ್ಟೊತ್ತು ಕೇಳಿದೆಲ್ಲ ಕೆಟ್ಟದಾ? ಇಲ್ಲ. ಮತ್ತೆ ಒಂದು ಸಂಪೂರ್ಣ ಸಮಾಜದ ಅಸಹಾಯಕ ಯೋಚನೆಗಳು. ನನ್ನ ಕೈಲಾದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ, ಅರ್ಥ ಮಾಡ್ಕೋತೀಯ ಅನ್ಕೋತೀನಿ.
ಇಷ್ಟೆಲ್ಲ ಮಾಡಿದ್ರು ನಾನು ನಿನಗೆ ಲಾಸ್ಟ್ನಲ್ಲಿ ಒಂದೇ ಒಂದು ಹಕ್ಕು ಕೊಟ್ಟು ಥ್ಯಾಂಕ್ ಯು ಹೇಳಿ ನೆಮ್ಮದಿಯಾಗಿ ಬಾಯಿ ಹೇಳೋಕ್ಕಾಗಲಿಲ್ಲ ಅಮ್ಮ. ಅದಕ್ಕೆ ನಾನು ಈ ಬುಕ್ ಬರೀತಿದ್ದೀನಿ, ನನ್ನ ಲೈಫ್ನ ಬೆಸ್ಟ್ ಚಾಪ್ಟರ್ ಬಗ್ಗೆ, ನನ್ನ ಲೈಫ್ ಬಗ್ಗೆ, ನಮ್ಮ ಅಮ್ಮನ ಬಗ್ಗೆ. ಕರ್ಣ, ನಿನಗೇನೂ ಆಗಿಲ್ಲ ತಾನೆ? ನಿನಗೇನೂ ಆಗಿಲ್ಲ ಅಂತ ನಾನು ನಂಬ್ತೀನಿ. ಹಾಗೆ ಆಗಿರಲಿ ಅಂತ ಬೇಡ್ಕೋತೀನಿ. ನೀನು ಮಲಗಿದೆಯಾ? ನಿನಗೆಷ್ಟು ಮುದ್ದಾಗಿ ಮಲಗಿದೆಯಾ ಅಂದರೆ ನನಗೆ ನಿನ್ನ ಎಬ್ಸೋಕೆ ಇಷ್ಟ ಆಗ್ತಿಲ್ಲ ಕಣೋ. ಒಂದು ತಾಯಿಯ ಕೊನೆ ಸಮಯದಲ್ಲಿ ಅವಳ ಮಗ ನೆಮ್ಮದಿಯಾಗಿ ಮಲಗಿರೋದನ್ನು ನೋಡಿ ಈ ಜಗತ್ತು ಬಿಟ್ಟು ಹೋಗೋ ಖುಷಿ ಬೇರೆ ಏನೂ ಇರಲ್ಲ. ನನಗೆ ಕಷ್ಟ ಆಗ್ತದೆ, ಸುಸ್ತಾಗ್ತದೆ. ನೀ ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ? ಅದಕ್ಕೆ ನಿನ್ನ ಹತ್ರ ಏನೋ ಹೇಳ. ನನಗೆ ತುಂಬ ರಕ್ತ ಬರ್ತಾ ಇದೆ, ಮತ್ತು ನಾನೀಗ ಬಟ್ಟೆ ಕೂಡ ಹಾಕಿಲ್ಲ. ನಾಳೆ ಬೆಳಿಗ್ಗೆ ನೀನು ಎದ್ದಾಗ ನನ್ನ ಈ ರೀತಿ ನೋಡಿ ಅಸಹ್ಯ ಪಟ್ಕೋಬೇಡ ಆಯ್ತಾ? ಈಗ ಹೋಗಿ ಬಟ್ಟೆ ಹಾಕೊಳ್ಳೋಣ ಅಂದರೆ ಅಷ್ಟು ಶಕ್ತಿ ನನ್ನಲ್ಲಿಲ್ಲ. ಹೋದರೆ ನಾನು ವಾಪಸ್ ಬರ್ತೀನೋ ಇಲ್ವೋ ಅಂತಲೂ ಗೊತ್ತಿಲ್ಲ. ನನಗೆ ಅನಿಸ್ತಿರೋ ಹಾಗೆ ಇದು ನನ್ನ ಕೊನೆ ಕ್ಷಣಗಳು. ನಿನ್ನ ಜೊತೆನೇ ಕಳೀತೀನಿ ಕಣು. ನಾಳೆ ನಿನ್ನನ್ನು ಈ ರೀತಿ ನೋಡಿದಾಗ ಅಳ್ಬೇಡ ಆಯ್ತಾ? ಅಮ್ಮಂಗೆ ಏನೂ ಆಗಿರಲ್ಲ, ಸುಸ್ತಾಗಿದೆ ಅಂತ ಮಲ್ಗಕ್ಕೆ ಹೋಗಿರ್ತೀನಿ. ಸುಸ್ತು ಜಾಸ್ತಿ ಅಲ್ವಾ, ಅದಕ್ಕೆ ತುಂಬ ಜಾಸ್ತಿ ಮಲಗ್ತೀನಿ. ನನ್ನ ಎಬ್ಬಿಸ್ಬಾರ್ದು ಅಂತ ಹೇಳು ಎಲ್ಲರಿಗೂ. ನಾನು ಮಲ್ಕೊಂಡಿರುವಾಗ ನಿನ್ನ ಇಲ್ಲಿ ಯಾರು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಗೊತ್ತು. ನಿನಗೆ ಮೊದಲೇ ಮೂಲಂಗಿ ಅಂದರೆ ಇಷ್ಟ ಇಲ್ಲ. ನನಗೋಸ್ಕರ, ಅಮ್ಮಂಗೋಸ್ಕರ ಇನ್ಮೇಲಿಂದ ಮೂಲಂಗಿ ತಿನ್ನು ಪ್ಲೀಸ್. ನಾನು ತಿನ್ನಿಸುವಾಗ ಅನ್ನಕ್ಕೆ ಕಲಸಿ ಕೊಡ್ತಿದ್ದೆ ಅಲ್ವಾ, ಅದೇ ಥರ ಅನ್ನಕ್ಕೆ ಕಲಿಸ್ಕೊಂಡು ನೀನೇ ತಿನ್ನು ಪ್ಲೀಸ್. ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಒಂಥರ ಆಗ್ತಾಯಿದೆ. ಜಾಸ್ತಿ ಹೊತ್ತು ಮಾತಾಡ್ಬೋದಾ ಇಲ್ವಾ ಅಂತಲೂ ಗೊತ್ತಿಲ್ಲ. ನನ್ನ ಖುಷಿಗೆ ಅಂತ ನಮ್ಮ ಫೇವ್ರೆಟ್ BGM ಮಾಡ್ತೀನಿ ಕಣೋ. ನೀನು ನಾಳೆ ಬೆಳಿಗ್ಗೆ ಎದ್ದಾಗ ಆ ಅಂಕಲ್ ಬಗ್ಗೆ ಯೋಚನೆ ಮಾಡಬೇಡ. ದೊಡ್ಡವನಾದ್ಮೇಲೆ ಆ ಅಂಕಲ್ನ ಸಾಯಿಸ್ಬೇಕು ಅನ್ನೋ ಆಸೆ ಇಟ್ಕೋಬೇಡ. ಆ ಅಂಕಲ್ ಎಷ್ಟೋ ಜನ ಬ್ಯಾಡ್ ಬಾಯ್ಸ್ನಲ್ಲಿ ಒಬ್ಬ ಅಷ್ಟೇ. ಅವರನ್ನು ಸಾಯಿಸಿದ್ರೆ ನೀನು ಕೂಡ ಬ್ಯಾಡ್ ಬಾಯ್ ಆಗೋಗ್ತೀಯ. ಆದರೆ ನನಗೆ ಅದು ಬೇಕಾಗಿಲ್ಲ. ಅದೆಷ್ಟೇ ಬ್ಯಾಡ್ ಬಾಯ್ಸ್ ಬಂದರೂ ನೀನು ಅವರನ್ನು ಗುಡ್ ಬಾಯ್ಸ್ ಆಗಿ ಮಾಡೋಕ್ಕೆ ಟ್ರೈ ಮಾಡು. ಒಂದು ಟೀಮ್ ಕಟ್ಟು ಬೇರಂತ. ಎಲ್ಲ ಬ್ಯಾಡ್ ಬಾಯ್ಸ್ನು ತಿದ್ದು ತುಳಿಬೇಡ. ಇವತ್ತು ರಾತ್ರಿ ಊಟ ಆದಮೇಲೆ ನಿನ್ನ ಐಸ್ ಕ್ರೀಮ್ ತಿನ್ನೋ ಕರ್ಕೊಂಡು ಹೋಗೋಣ ಅಂತ ಇದ್ದೆ. ಆದರೆ ಅಷ್ಟರಲ್ಲಿ ಈ ಥರ ಆಗೋಯ್ತು. ಆದರೆ ನಾಳೆ ತಿನ್ನೋಕ್ಕೆ ಹೋಗು ನೀನು. ಟೇಬಲ್ ಮೇಲೆ 40 ರೂಪಾಯಿ ಇಟ್ಟಿರ್ತೀನಿ. 2 ಚೌಕಬಾರ್ ತಗೋ. ಒಂದು ಅಮ್ಮಂಗೆ, ಒಂದು ನಿನಗೆ. ನಿಂದು ನೀನು ತಿನ್ನು. ನಿಂದು ತಿಂದಮೇಲೆ ನಂದು ನೀನೇ ತಿನ್ನು. ಯಾಕಂದರೆ ಅಮ್ಮ ನಿದ್ದೆಯಿಂದ ಎದ್ದಳು ಅಷ್ಟೊಳಗೆ ಐಸ್ ಕ್ರೀಮ್ ಕರ್ಗೋಗುತ್ತೆ.
ಈಗ ನೀನು ಮಲ್ಕೋ. ನಾನು ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ. ನಿನಗೆ ಗಲಾಟೆ ಆದರೆ ಮಲ್ಗಕ್ಕಾಗಲ್ಲ ಅಂತ ಹೇಳ್ತಿರ್ತೀಯ ಅಲ್ವಾ ಯಾವಾಗಲೂ. ನಿನ್ನ ಫೇವ್ರೆಟ್ ಲಾಲಿ ಹಾಡು ಹಾಡ್ತೀನಿ, ಮಲ್ಕೋ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ನಿನಗುತ್ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ. ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಮಗುವೇ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ನಿನಗುತ್ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಆ ದೇವನ ಮಗಾಗಿ ತಂದ ಸಿರಿ, ಈ ಮನೆಯ ಸೌಭಾಗ್ಯ ನಿನ್ನನಗೆ. ಆ ದೇವನ ಮಗಾಗಿ ತಂದ ಸಿರಿ, ಈ ಮನೆಯ ಸೌಭಾಗ್ಯ ನಿನ್ನನಗೆ. ಅಳಲೇನು ಚಂದ ನನ್ನ ಪುಟ್ಟ ದೊರೆಯೇ, ಹಾಯಾಗಿ ಮಲಗು ಜಾನ ಮರಿಯೇ, ನನ್ನ ಜಾನ ಮರಿಯೇ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ನಿನಗುತ್ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನನ್ನೊಳಗಿದ್ದ 2 ಅಸ್ತಿತ್ವಗಳ ಯುದ್ಧ ಮುಗ್ದಿದೆ. ಆದರೆ ಅದರ ಫಲಿತಾಂಶ, ನಮ್ಮಮ್ಮ ನನಗೆ ದ್ವೇಷ ಕೆಟ್ಟದು ಅಂತ ಹೇಳಿಕೊಟ್ರು, ಆದರೆ ಶಿಕ್ಷೆ ಕೆಟ್ಟದು ಅಂತ ಯಾವತ್ತೂ ಹೇಳಿಲ್ವಲ್ಲ. ಅವರಿಗಿದ್ದಿದ್ದ ಮೃದು ಮನಸ್ಸಿನ ಸ್ವಭಾವ ಹಾಗೂ ಅನುಭವದಿಂದ ದೋಸ್ ಹು ಡಿಸರ್ವ್ ಅ ಚಾನ್ಸ್ ಅನ್ನೋದು ಓನ್ಲಿ ಟು ದೋಸ್ ಹು ಡಿಸರ್ವ್ ಅ ಚಾನ್ಸ್ ಅಂದರು. ಆದರೆ ನನಗಾಗಿರೋ ಅನುಭವದ ಮೇಲೆ ಹೇಳಬೇಕಂದ್ರೆ, ಒಂದು ಕೊನೆ ಅವಕಾಶಕ್ಕೆ ಅರ್ಹರಾಗಿರೋ ಜನರು ಯಾರೂ ಇಲ್ಲ. ನೋ ಒನ್ ಡಿಸರ್ವ್ಸ್ ಅ ಚಾನ್ಸ್. ರಾತ್ರಿ ನಮ್ಮ ಮನೆಗೆ ನುಗ್ಗಿ ನಮ್ಮಮ್ಮನ್ನ ಚಟಕ್ಕೋಸ್ಕರ ಕೊಂದವನು, ಹೀ ಡಸಂಟ್ ಡಿಸರ್ವ್ ಅ ಚಾನ್ಸ್. ಅದಕ್ಕೆ ಅನ್ಸತ್ತೆ ನಮ್ಮಮ್ಮನ್ನ ಮಣ್ಣೊಳಗಡೆ ಹಾಕಿದ ದಿನಾನೇ ಅವನನ್ನು ಮಣ್ಣೊಳಗಡೆ ಹಾಕಿದ್ರು. ಆದರೆ ಈ ವಿಷಯ ನಂಗೆ ತುಂಬ ದಿನಗಳ ನಂತರನೇ ಗೊತ್ತಾಗಿತ್ತು. ಅಲ್ಲಿವರೆಗೂ ನಾನೇ ಅವನನ್ನು ದೇವ್ರ ಹತ್ರ ಕಳ್ಸೋಣ ಅಂತ ಇದ್ದೆ. ಆದರೆ ಅವನನ್ನು ಮಣ್ಣೊಳಗಡೆ ಹಾಕೋ ಶಿಕ್ಷೆ ನಾನು ಕೊಟ್ಟಿರಲಿಲ್ಲ. ನಾನು ಆಗಲೇ ಹೇಳ್ದಂಗೆ ರೇಪ್,
ಕೆಲವರಿಗೆ ಚಟ. ಅಂಥವರಿಗೆ ಶಿಕ್ಷೆ ಇರುತ್ತೆ. ಆದರೆ ಇಲ್ಲಿ ತೀರ್ಪು ಯಾರು ತಗೊಂಡ್ರು ಅನ್ನೋದೇ ತಿಳಿದೇ ಇರೋ ರಹಸ್ಯ. ನಮ್ಮಮ್ಮ ತಮಗೆ ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದ್ದು ಬಯಸಬಾರ್ದು ಅಂತಾನೆ ಅಷ್ಟೆಲ್ಲ ಆದರೂ ಅವಕಾಶಗಳ ಬಗ್ಗೆ ಮಾತಾಡ್ತಿದ್ರು. ಆದರೆ ಇದು ನಮ್ಮಮ್ಮನಿಗೆ ಕೆಟ್ಟದ್ದು ಮಾಡಿದವನ ಪ್ರಶ್ನೆ ಅಲ್ಲ. ಯಾರಿಗೇ ಆಗಲಿ ಕೆಟ್ಟದ್ದು ಬಯಸಿದವನ್ನ, ಆ ಆಲೋಚನೆಗಳನ್ನು ಅಳಿಸೋ ಪ್ರಶ್ನೆ. ಬೇರೆಯವರ ದೇಹದ ಮೇಲೆ ಹಕ್ಕು ತೋರಿಸೋ ಇಂಥವ್ರನ್ನ ಸುಮ್ಮನೆ ಬಿಟ್ಟರೆ ಈ ಸಮಾಜ ಅಷ್ಟೇ ಅಲ್ಲ, ಆ ದೇವರು ಒಪ್ಪಲ್ಲ. ನಮ್ಮ ಎಲ್ಲರ ಮಟ್ಟಿಗೆ ಈ ಪುಸ್ತಕ ನಾನು ನಮ್ಮ ಅಮ್ಮನಿಗೋಸ್ಕರ ಬರೀತಿದ್ದೀನಿ. ಆದರೆ ಈ ಪುಸ್ತಕನ ನಾನು ಅವನ ಬಗ್ಗೆ ಬರೀತಿದ್ದೀನಿ. ತಪ್ಪು ಯಾರದೇ ಇರಲಿ, ನ್ಯಾಯ ಯಾವುದೋ ಒಂದು ರೀತಿಯಲ್ಲಿ ಸಿಕ್ಕೇ ಸಿಗತ್ತೆ ಅಂತ ತಿಳ್ಸಕ್ಕೆ ಬರೀತಿದ್ದೀನಿ. ಅವನಿಗೆ ಶಿಕ್ಷೆ ಹೇಗಾಯಿತು, ಆ ತೀರ್ಪು ಯಾರು ತಗೊಂಡ್ರು, ಅವನನ್ನು ಯಾರು ಕೊಂದರು, ಅವನು ನಮ್ಮಮ್ಮನ ಕೊಂದಿದ್ದ ದಿನಾನೇ ಅವನ ಕೊಲೆ ಆಗಿರೋದ್ರಿಂದ ನಾನು ಭಾವಿಸ್ತೀನಿ ಇದೇ ವಿಷಯಕ್ಕೆ ಅವನ ಕೊಲೆ ಆಯಿತು ಅಂತ. ಆದರೆ ಆ ಸಣ್ಣ ಮನೆ ಒಳಗಡೆ ನಡೆದಿದ್ದ ಆ ಘಟನೆ ಇನ್ನೊಬ್ನಿಗೆ ಹೇಗೆ ಗೊತ್ತಾಯಿತು? ಹೂ ಆರ್ ದೋಸ್ ಹೂ ಡಿಸರ್ವ್ ಅ ಚಾನ್ಸ್ ವೈಲ್ ನೋಬಡಿ ಡಿಸರ್ವ್ಸ್ ಒನ್? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನನಗೆ ಯಾರು ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ನನಗೆ ಆ ಉತ್ತರಗಳು ಸಿಗತ್ತೆ ಅಂತಲೂ ಗೊತ್ತಿಲ್ಲ. ಆದರೆ ಈ ಎಲ್ಲ ಉತ್ತರಗಳು ಗೊತ್ತಿರೋವನಿಗೆ ನನ್ನ ಪ್ರಶ್ನೆಗಳು ತಲುಪಿದ್ರೆ ಅಷ್ಟೇ ಸಾಕು. ಅವನ ಹತ್ರ ಇರೋ ಉತ್ತರಕ್ಕೆ ಪ್ರಶ್ನೆಗಳಿಲ್ಲದೆ ಅವನು ಕೂಡ ನಾನು ಅನುಭವಿಸ್ತಿರೋ ವಿಷಯಗಳನ್ನೇ ಅನುಭವಿಸ್ತಿರ್ತಾನೆ, ಅವನದ್ದೇ ಯಾವುದೋ ಒಂದು ಪರಿಧಿಯಲ್ಲಿ.